ಜನರ ನೆಮ್ಮದಿ ಹಾಳು ಮಾಡಿದ ಅಕ್ರಮ ಕಲ್ಲು ಗಣಿಗಾರಿಕೆ, ಇಲಾಖೆಯ ಅಧಿಕಾರಿಗಳು ಮೌನ. ಕೃಷಿ ಹೊಂಡ ನಡೆಸೋಕೆ ಪರವಾನಗಿ ಪಡೆದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಪರಿಣಾಮ ಸ್ಥಳೀಯರ ಮನೆಗಳು ಬಿರುಕು ಬಿಟ್ಟಿದ್ದು ಸ್ಥಳೀಯರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಹೌದು, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಮೇ ಸುಚಿತ್ ಮಿಲೇನಿಯಂ ಪ್ರಾಜೆಕ್ಟ್ ಹೆಸರಿನಲ್ಲಿ ಕೃಷಿ ಹೊಂಡದ ಪರವಾನಗಿ ಪಡೆದು ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ಹಗಲು ರಾತ್ರಿ ಎಗ್ಗಿಲ್ಲದೆ ಬ್ಲಾಸ್ಟಿಂಗ್ ಮಾಡುವ ಕಾರಣ ಸುತ್ತಮುತ್ತಲಿನ ನಿವಾಸಿಗಳಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಅಂತ ಸ್ಥಳೀಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮಾನ್ವಿ ತಾಲೂಕಿನ ನೀರಮಾನ್ವಿ ಸೀಮಾಂತರದ ಬೆಟ್ಟದೂರು ಗ್ರಾಮದ ಸರ್ವೆ ನಂಬರ್ 51/1ರಲ್ಲಿ 11.7 ಎಕರೆ ಜಮೀನಿನಲ್ಲಿ ಕೃಷಿ ಹೊಂಡ ಮಾಡೋಕೆ ಪರವಾನಗಿ ಪಡೆದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನು ನಡೆಸಲಾಗ್ತಿದೆ. ಅನೇಕ ರೈತರು ನೀರಾವರಿ ಕಾಲುವೆಯಲ್ಲಿ ನೀರು ಸರಿಯಾಗಿ ಬಾರದ ಕಾರಣ ಮಹಾನಗರಗಳಿಗೆ ಗುಳೆ ಹೋಗಿದ್ದು, ಈಗ ಸ್ವಗ್ರಾಮಕ್ಕೆ ಮರಳಿ ಬಂದಾಗ ಮನೆ ಸ್ಥಿತಿ ನೋಡಿ ದಂಗಾಗಿ ಹೋಗಿದ್ದಾರೆ. ಬ್ಲಾಸ್ಟಿಂಗ್ನಿಂದ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿದ್ದು, ಭಾರೀ ಮಷಿನರಿಗಳ ಸದ್ದಿಗೆ ಮನೆಯಲ್ಲಿನ ಸಾಮಗ್ರಿಗಳು ಚೆಲ್ಲಾಪಿಲ್ಲಿಯಾಗಿವೆ. ದವಸ ಧಾನ್ಯಗಳು ಮಣ್ಣು ಪಾಲಾಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಬ್ಲಾಸ್ಟಿಂಗ್ನಿಂದ ಬೆಳೆ ಹಾನಿ ಈ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ 2024ರ ನವೆಂಬರ್ನಲ್ಲಿ ದೂರು ನೀಡಿದ ಜನಸೇವಾ ಫೌಂಡೇಶನ್ ಜಾವಿದ್ ಖಾನ್ ಪ್ರತಿಕ್ರಿಯಿಸಿ, ಸುಚಿತ್ ಮಿಲೇನಿಯಂ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಕೃಷಿ ಹೊಂಡ ನಿರ್ಮಿಸಿ ರೈತರಿಗೆ ಉದ್ಯೋಗ ನೀಡಲಾಗುತ್ತೆ ಅಂತ ಕಾನೂನು ರೀತಿಯಲ್ಲಿ ಪರವಾನಗಿಯನ್ನು ಪಡ್ಕೊಂಡು ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ಕೆಲಸ ಪ್ರಾರಂಭಿಸಿ ಜನರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಭಾರೀ ಯಂತ್ರಗಳಿಂದ ಬ್ಲಾಸ್ಟ್ ಮಾಡ್ತಿರುವ ಪರಿಣಾಮ ಜನರಿಗೆ ಕಿರಿಕಿರಿಯಾಗಿದೆ ಮತ್ತು ಸುತ್ತಮುತ್ತಲಿನ ಬೆಳೆ ಹಾನಿಯಾಗಿದೆ. ಇದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕಂಪನಿಯವರು ಪರಿಹಾರವನ್ನು ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜನರ ಆರೋಗ್ಯದ ಮೇಲೆ ಪರಿಣಾಮ. ಸುಚಿತ್ ಕಂಪನಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸ್ತಿರೋದ್ರಿಂದ ನಿತ್ಯ ನೂರಾರು ಲಾರಿಗಳು, ಟಿಪ್ಪರ್ಗಳು ಗ್ರಾಮದಲ್ಲಿ ಓಡಾಡ್ತಿವೆ. ಇದರಿಂದ ಗ್ರಾಮದೆಲ್ಲೆಡೆ ಧೂಳಿನ ವಾತಾವರಣ ಸೃಷ್ಟಿಯಾಗಿದೆ. ಜನ ಅಸ್ತಮಾ ಹಾಗೂ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂತ ದೂರಿದ್ದಾರೆ. ಜನರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬೆಟ್ಟದೂರು ಗ್ರಾಮದಲ್ಲಿ ಮೇ ಸುಚಿತಾ ಮಿಲೇನಿಯಂ ಅಂತ ಒಂದು ಅಂತಾರಾಜ್ಯದ ಕಂಪನಿ ರೈತರಿಗಾಗಿ ಕೃಷಿ ಹೊಂಡ ಮಾಡಿಕೊಡ್ತೀನಿ, ಅದರಲ್ಲಿರುವಂಥ ಬಂಡೆಗಳು ತೆಗೆದುಕೊಡ್ತೀನಿ ಅಂತೇಳಿ ಯಾವುದೋ ಜಾಗದಲ್ಲಿ ಅನಧಿಕೃತ ಪರವಾನಗಿಯನ್ನು ಪಡೆದುಕೊಂಡು ಇವತ್ತು ಬೋರ್ ಬ್ಲಾಸ್ಟಿಂಗ್ ಮಾಡುವ ಮುಖಾಂತರ ಬೆಟ್ಟದೂರು ಗ್ರಾಮದಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ಮನೆ ಬಿರುಕು ಬಿಟ್ಟಿರುವುದು ಬಹಳ ದುಃಖದ ಸಂಗತಿ. ಯಾಕಂದರೆ ಬಡವರು ಮೊದಲೇ ನಮ್ಮ 85-89 ಡಿಸ್ಟ್ರಿಬ್ಯೂಟರ್ ಕಾಲುವೆಗಳಿಗೆ ನೀರಿಲ್ಲ. ಭಾಳ ಕಷ್ಟದಲ್ಲಿ ಇವತ್ತು ರೈತರ ಜೀವನ ನಡೀತಾ ಇದೆ. 89 ಡಿಸ್ಟ್ರಿಬ್ಯೂಟರ್ಲಿ ಅಲ್ಪ ಸ್ವಲ್ಪ ಮೆಣಸಿನಕಾಯಿ, ಹತ್ತಿ ಮತ್ತು ಭತ್ತವನ್ನು ನಾವು ಬೆಳೆಸಿದ್ವಿ. ಈ ಕಲ್ಲು ಗಣಿಗಾರಿಕೆ ವತಿಯಿಂದ ಗಣಿಗಾರಿಕೆಯಿಂದ ಇವತ್ತು ಎಲ್ಲ ಬೆಳೆ ನಷ್ಟವಾಗಿದೆ. ಅದಕ್ಕೆ ಸತತ 6 ತಿಂಗಳಿಂದ ನಾವು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರಿಗೆ, AC ಅವರ ಹತ್ರ, ತಹಸೀಲ್ದಾರ್ ಅವರ ಹತ್ರ, ಆರಕ್ಷಕ ಠಾಣೆಗೆ, ಆಮೇಲೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಎಲ್ಲರ ಹತ್ರ ನಾವು 6 ತಿಂಗಳಿಂದ ಸತತ ತಿರುಗ್ತಾ ಇದ್ದೀವಿ. ಇದರ ಬಗ್ಗೆ ಯಾರೂ ಕೇಳಿಸ್ಕೊಳ್ತಾ ಇಲ್ಲ. ಇವತ್ತು ಬಡವರ ಬಾಳು ಬೀದಿಗೆ ಬಂದು ನಿಂತಿದೆ. ಇವತ್ತು ಬಡವರು ಕಟ್ಟಿದ ಅಲ್ಪ ಸ್ವಲ್ಪ ಕನಸಿನ ಮನೆ ಎಲ್ಲೋ ದೂರ ಹೋಗಿ ದುಡ್ಕೊಂಡು ಬಂದು ಕಟ್ಟಿರುವಂಥ ಮನೆಗಳು ಇವತ್ತು ಬಿರುಕು ಬಿಟ್ಟಿದೆ. ಇದಕ್ಕೆ ಕಡಿವಾಣ ಹಾಕೋರು ಯಾರು? ನಮ್ಮ ಜಿಲ್ಲೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಈ ಮಾಧ್ಯಮ ಮುಖಾಂತರ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ವಿಷಯ ಏನಪ್ಪ ಅಂತಂದರೆ, ಬೃಹತ್ ಮಾತ್ರದ ಗಾಡಿಗಳು ತಿರುಗಾಡಿ ಅಲ್ಲಿರುವಂಥ ಅಕ್ಕಪಕ್ಕದಲ್ಲಿ ಜನರಿಗೆ ಆರೋಗ್ಯ ಸಮಸ್ಯೆಗಳು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಅಸ್ತಮಾ, TB ಇಂಥ ಎಲ್ಲ ರೋಗಗಳು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಅಲ್ಲಿ ಧೂಳನೇ ತಿನ್ನಬೇಕಾ, ಧೂಳನೇ ಉಣ್ಬೇಕಾ? ಈಗ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರೇನಿದ್ದಾರೆ ಅವ್ರು ಕೇಳ್ತಾ ಇದ್ದಾರೆ, ನಾವು ರಾಜಕೀಯದಲ್ಲಿ ಇದ್ಕೊಂಡು ಕೂಡ ನಮ್ಮ ಮಾತು ಯಾರು ಕೇಳೋರಿಲ್ಲ ಅಂತೇಳಿ ಬಾಧೆ ಮಾಡ್ತಾ ಇದ್ದಾರೆ. ನಾವು ಕಳೆದ 6 ತಿಂಗಳಿಂದ ಸುಚಿತ್ ಮಿಲೇನಿಯಂ ಅವರು ನಮ್ಮ ಬೆಟ್ಟದೂರು ಗ್ರಾಮದ ಪಕ್ಕದಲ್ಲಿ 200-300 ಮೀಟರ್ ಹತ್ತಿರದಲ್ಲಿ ಅವರು ಕ್ವಾರಿ ಮಾಡ್ಕೊಂಡಿದ್ದಾರೆ. ನಾವು ಸದ್ಯದಲ್ಲಿ ಏನಂತಂದರೆ ಗ್ರಾಮ ಪಂಚಾಯತ್ ಸದಸ್ಯರಿದ್ದೀವಿ. ಅವ್ರು ನಮ್ಮ ಒಂದು ಪಂಚಾಯತಿ ವತಿಯಿಂದ ಕೇವಲ ಪರವಾನಗಿ ಏನು ತೊಗೊಂಡಿದ್ದಾರೆ ಅಂತಂದರೆ, ನಾವು ಶೆಡ್ ಹಾಕಿರ್ತೀವಿ. ಶೆಡ್ಡಿಗೆ ನಮ್ಮ ಕರೆಂಟ್ ಕಲ್ಪಿಸ್ಕೊಡಿ ಅಂತಂದ್ಬಿಟ್ಟು ಮಾತ್ರ ಪರವಾನಗಿ ಇರೋದು. ಅವ್ರೇನಂತಂದ್ರೆ ಅನಧಿಕೃತವಾಗಿ ಎಲ್ಲ ರೀತಿಯಿಂದ ಕ್ವಾರಿ ನಿರ್ಮಾಣ ಮಾಡಿದ್ದಲ್ಲಾರದೆ ಬೃಹತ್ ಗಾತ್ರದ ಯುರೇನಿಯಂ ಯೂಸ್ ಮಾಡಿ ಏನೋ ಅಂತಂದ್ರೆಗಿನ ಬೋರ್ ಬ್ಲಾಸ್ಟಿಂಗನ್ನು
ಸತತವಾಗಿ 6 ತಿಂಗಳಿಂದ ಮಾಡ್ಕೊಂಡು ಬರೋದರಿಂದ ನಮ್ಮ ಒಂದು ಬೆಟ್ಟದೂರು ಗ್ರಾಮದಲ್ಲಿ 200ಕ್ಕಿಂತ ಅಧಿಕವಾಗಿ ಮನೆಗಳು ಬಿರುಕನ್ನು ಜಾಸ್ತಿ ಸ್ವಲ್ಪ ಪ್ರಮಾಣದಿಂದ ಹಂತವಾಗಿ ಜಾಸ್ತಿನೇ ಮೂಡಿ ಬರ್ತಾ ಇದೆ.